ಈಗ ಇಲ್ಲಿ ಕಂಡು ಬರ್ತಕ್ಕಂತಹ ಕ್ವಶನ್ ಪೇಪರು ಗ್ರೂಪ್ ಎ. ಸೊ ಗ್ರೂಪ್ ಎ ಕರ್ನಾಟಕ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅವ್ರದ್ದು ಗ್ರೂಪ್ ಎ ಕ್ವಶನ್ ಪೇಪರ್ ಅಂದ್ರೆ ಅಷ್ಟೇ ಗುಣಮಟ್ಟದಿರುತ್ತೆ. ಸೊ ಕ್ವಶನ್ ಪೇಪರ್ ತೆಗೆದಿರೋರು ನಮ್ಮ ಬಾಸ್ ಕೆ ಎದವರು. ಸೊ ನಮ್ಮ ಬಾಸ್ ಏನು ಹೇಳ್ತಾನೆ ಆ ಬಾಸನ ಮಾತನ್ನು ಕೇಳಬೇಕು. ಆ ಬಾಸ್ ಮಾತನ್ನು ಕೇಳಿಲ್ಲ ಅಂದರೆ ನೀವು ಎಕ್ಸಾಮ್ಸ್ ಕ್ಲಿಯರ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಡೆಫಿನೆಟ್ಲಿ ಕೆ ಎದವರು ಎಕ್ಸಾಮ್ ಸ್ಟ್ಯಾಂಡರ್ಡ್ನ ಚೇಂಜ್ ಮಾಡಿದ್ದಾರೆ, ನೋ ಡೌಟ್ ಇನ್ ದ್ಯಾಟ್. ಬಟ್ ಹವೆವರ್ ಥೀಮ್ಸ್ ಆರ್ ಗೋಯಿಂಗ್ ಟು ಬಿ ರಿಪೀಟೆಡ್ ಫಾರ್ ಎವರ್. ಓಕೆ, ಕ್ವಶನ್ ಪೇಪರ್ನ ಇಂಗ್ಲೀಷಲ್ಲಿ ತೊಗೊಂಡಿದ್ದೀನಿ. ಯಾಕಪ್ಪ ಇಂಗ್ಲೀಷಲ್ಲಿ ತೊಗೊಂಡಿದ್ದೀನಿ ಅಂತಂದರೆ ಇಂಗ್ಲೀಷಲ್ಲಿ ಇವರು ಕರೆಕ್ಟಾಗಿ ಕ್ವಶನ್ ಕೇಳ್ತಾರೆ, ಕನ್ನಡದಲ್ಲಿ ಭಾಷಾಂತರ ಆಗಿರುತ್ತೆ, ಭಾವಾಂತರ ಆಗಿರಲ್ಲ. ಓಕೆ, ಸೊ ಈ ನಿಟ್ಟಿನಲ್ಲಿ ಕನ್ನಡದಲ್ಲಿ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಇಂಗ್ಲೀಷ್ ಕ್ವಶನ್ ಪೇಪರ್ ನೋಡಿ ಅಂತ ಹೇಳ್ತಾರೆ, ಅರ್ಥ ಮಾಡ್ಕೊಳ್ಳಿ. ಸೊ ಈಗ ಆನ್ಸರ್ಸು, ದೆನ್ ಥೀಮ್ಸ್ ಯಾವುವು, ಯಾಕೆ ಇದನ್ನು ಕೇಳಿದ್ದಾನೆ. ಓಕೆ, ಸೊ ಇದ್ರ ಬಗ್ಗೆ ಮಾತಾಡ್ಕೊಂತ ಹೋಗೋಣ. ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ರಿಲೇಟೆಡ್ ಟು ಕೆಳದಿ ನಾಯಕಾಸ್. ನೋಡಿ, ಈ ಕೆಳದಿ ನಾಯಕರಿದ್ದಾರಲ್ಲ, ಕೆಳದಿ ನಾಯಕರ ಕುರಿತು ಹೇಳಿಕೆಗಳು ಬಂದಿದ್ದಾವೆ. ಪೋಸ್ಟ್ ವಿಜಯನಗರ, ಪೋಸ್ಟ್ ವಿಜಯನಗರದಲ್ಲಿ ಕೆಳದಿಯ ನಾಯಕರು, ಮೈಸೂರಿನ ಒಡೆಯರು ಕಂಡು ಬರ್ತಕ್ಕಂಥದ್ದನ್ನು ನೋಡ್ಬೋದು. ಈ ಕೆಳದಿ ನಾಯಕರಲ್ಲಿ ನಮಗೆ HVT ಯಾರು ಅಂತಂದರೆ ಶಿವಪ್ಪ ನಾಯಕ, ತದನಂತರದಲ್ಲಿ ವೆಂಕಟಪ್ಪ ನಾಯಕ. ಓಕೆ, ಸೊ ನಿಮಗೆ ಇವರು ಶಿವಪ್ಪ ನಾಯಕ, ಆತನ ಭೂ ಕಂದಾಯ ಪದ್ಧತಿ ಯಾವುದದು, ಶಿಸ್ತು ಅಂತ ಹೇಳ್ತಾರೆ. ಓಕೆ, ಯಾವತ್ತಾದರೂ ಬರ್ಬೋದು ಕೆಳದಿ ನಾಯಕರ ಕುರಿತು. ಓಕೆ, ಕೆಳದಿ ನಾಯಕರಲ್ಲಿ ಒಬ್ಬರು ರಾಣಿ ಚೆನ್ನಮ್ಮ ಅಂತ ಇದ್ರು. ಕಿತ್ತೂರು ರಾಣಿ ಚೆನ್ನಮ್ಮ ಅಲ್ಲ. ಓಕೆ, ರಾಣಿ ಚೆನ್ನಮ್ಮ ರೆಫ್ಯೂಸ್ಡ್ ಟು ಗಿವ್ ಶೆಲ್ಟರ್ ಟು ಮರಾಠ ಛತ್ರಪತಿ ರಾಜಾರಾಮ್ ಹೂ ಹ್ಯಾಡ್ ಎಸ್ಕೇಪ್ಡ್ ಫ್ರಮ್ ದಿ ಮೊಘಲ್ಸ್. ಸೊ ಇದು ಸ್ಟೇಟ್ಮೆಂಟ್ ರಾಂಗು. ಆ್ಯಕ್ಚುಲಿ ರಾಣಿ ಚೆನ್ನಮ್ಮನ ಆಪೋಸಿಟ್ ಯಾರು ಅಂದರೆ ಮೊಘಲ್ಸ್. ಸೊ ಮರಾಠಾಸು ಇವರು ಒಂದೇ ಗುಂಪು, ಶತ್ರುವಿನ ಶತ್ರು ಮಿತ್ರ. ಓಕೆ, ಸೊ ಈ ಮೊಘಲ್ಸ್ನ ಶತ್ರು ಯಾರು, ಮರಾಠ. ಮೊಘಲ್ಸ್ನ ಶತ್ರು ಯಾರು, ಕೆಳದಿ ನಾಯಕರು. ಸೊ ಅದಕ್ಕೆ ಮರಾಠ ಮತ್ತು ಈ ಕೆಳದಿ ನಾಯಕರ ನಡುವೆ ಅವಿನಾಭಾವ ಸಂಬಂಧ ಇರುತ್ತೆ. ಓಕೆ, ಇದು ಒಂದು. ಇಲ್ಲಿ ಥೀಮ್ ಏನು, HVT ಥೀಮ್ ಏನು, ಹೈ ಹಿಲ್ಡಿಂಗ್ ಟಾಪಿಕ್ ಅಥವಾ ಹೈ ಹಿಲ್ಡಿಂಗ್ ಥೀಮ್ ಏನಂದರೆ, ನೀವು ಇತಿಹಾಸವನ್ನು ಓದಬೇಕಾದ ಸಂದರ್ಭದಲ್ಲಿ ಓಕೆ ಯಾರು ಯಾರಿಗೆ ಆಶ್ರಯ ನೀಡಿದರು ರಾಜಕೀಯ ಕಾರಣಗಳಿಂದ. ಈಗ ನೋಡಿ, ಬಾಂಗ್ಲಾದೇಶದ ಪ್ರಧಾನಿಯವರಿಗೆ ನಾವು ಆಶ್ರಯ ಕೊಟ್ಟಿದ್ದೇವೆ, ದಟ್ ಈಸ್ ಎ ಪೊಲಿಟಿಕಲಿ ನೇಚರ್. ಓಕೆ, ತದನಂತರದಲ್ಲಿ ಡೆಲ್ಲಿ ಸುಲ್ತಾನೇಟ್ನಲ್ಲಿ ಇಲ್ತಮಷ್ ಕಾಲದಲ್ಲಿ ಚೆಂಗೀಸ್ ಖಾನಿಂದ ತಪ್ಪಿಸ್ಕೊಂಡು ಬಂದಂಥ ಒಬ್ಬ ರಾಜ ಇಲ್ತಮಷ್ನ ಆಶ್ರಯ ಕೇಳ್ತಾನೆ. ಏನಪ್ಪ ಇಲ್ತಮಷ್, ನನಗೆ ಆಶ್ರಯ ಕೊಡು, ನನಗೆ ಚೆಂಗೀಸ್ ಖಾನ್ ಬೆನ್ನತ್ತು ಬಿಟ್ಟಿದ್ದಾನಂತ ಅಂದಾಗ ಇಲ್ತಮಷ್ ಹೇಳ್ತಾನೆ, ಬೇಡ ಬೇಡ, ಅದು ನಿಮ್ಮಿಬ್ಬರ ಜಗಳ, ನಾನ್ಯಾಕೆ ಬರಲಿ ನೋಡೋಕೆ, ಯು ಗೋ ಔಟ್ ಆಫ್ ದಿಸ್ ಡೆಲ್ಲಿ ಅಂತ ಹೇಳ್ತಾರೆ. ಇದರ ಅರ್ಥ ಏನಂತಂದರೆ ಅದು UPSC 2 ಬಾರಿ ಬಂದಿದೆ. ಅಂದರೆ ಕ್ವಶನ್ ಪೇಪರ್ ಅಂತಕ್ಕಂಥದ್ದು ಕೆಲವು ಥೀಮ್ಸ್, ಇದನ್ನು ಆಯಾಮ ಅಂತೀನಿ, ಡೈಮೆನ್ಷನ್, ಈ ಡೈಮೆನ್ಷನ್ ಓದಬೇಕು ನೀವು ಯಾವಾಗಲೂ. ಓಕೆ, ವೆಂಕಟಪ್ಪ ನಾಯಕ ಡಿಫೀಟೆಡ್ ದಿ ಕ್ವೀನ್ ಆಫ್ ಪೆಪ್ಪರ್, ಚನ್ನ ಭೈರವ ದೇವಿ ಆಫ್ ದಿ ಗೆರಸೊಪ್ಪೆ ಅಂಡ್ ಅನ್ನೆಕ್ಸ್ಡ್ ಹರ್ ಕಿಂಗ್ಡಮ್. ಎಸ್, ಟ್ರೂ. ಓಕೆ, ಟ್ರೂ. ಸೊ ನನಗೆ ಇಲ್ಲಿ ಇಂಪಾರ್ಟೆಂಟ್ ಏನು ಗೊತ್ತಾ, ಕ್ವೀನ್ ಆಫ್ ಪೆಪ್ಪರ್ ಚನ್ನ ಭೈರವಿ ದೇವಿ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಅಂತೇಳಿ ಮುಂದೆ ಬಂದಾಗ ಹೇಳ್ತೀನಿ. ಇವಮ್ಮ ನೆಕ್ಸ್ಟ್ ಕ್ವಶನ್ಸಲ್ಲಿ ರಿಪೀಟ್ ಆಗ್ತವೆ. ನೆಕ್ಸ್ಟ್ ಕ್ವಶನಲ್ಲಿ ರಾಣಿ ಚನ್ನ ಭೈರವ ದೇವಿ ಹಿಸ್ಟಾರಿಕಲಿ ಇಂಪಾರ್ಟೆಂಟ್ ಪರ್ಸನಾಲಿಟಿ. ಇಟ್ ಈಸ್ ನಾಟ್ ದಟ್ ಶಿ ಈಸ್ ಇನ್ ಎ ಕರೆಂಟ್ ಅಫೇರ್ಸ್. ನೀವು ಹೇಳ್ಬೋದು, ಇಲ್ಲ ಸರ್ ಕರೆಂಟ್ ಅಫೇರ್ಸಲ್ಲಿ ಇತ್ತು ಅದಕ್ಕೆ ಚನ್ನ ಭೈರವ ದೇವಿ ಬಂದಿದೆ. ನೋ, ತೋರಿಸ್ತೀನಿ. ಮುಂದಿನ ಪ್ರಶ್ನೆಯಲ್ಲೂ ಸಹ ಚನ್ನ ಭೈರವ ದೇವಿ ಅಪಿಯರ್ ಆಗ್ತಾಳೆ. ಯಾಕೆ ಅಂತಂದರೆ ಶಿ ಈಸ್ HYT.
ಹೈ ಯೀಲ್ಡಿಂಗ್ ಟಾಪಿಕ್. ನೆಕ್ಸ್ಟ್ ಮೂರನೇ ಸ್ಟೇಟ್ಮೆಂಟು, ಆಲ್ ಆಫ್ ದೆಮ್ ವರ್ ವೈಷ್ಣವೈಟ್ಸ್. ನೋಡಿ, ಆಲ್ ಅಂತಕ್ಕಂಥದ್ದು ಯಾವಾಗಲೂ 99% ರಾಂಗ್ ಇರುತ್ತೆ. 99% ರಾಂಗ್ ಇರುತ್ತೆ. ಓಕೆ, ಅಲ್ಲರಿ ಕೆಳದಿ ನಾಯಕರಲ್ಲಿ ಶಿವಪ್ಪ ಕಾಯೋ ತಂದೆ, ಮೂರು ಲೋಕ ಸ್ವಾಮಿ ದೇವ. ಶಿವಪ್ಪ ಅಂದ್ರೆ ಏನಪ್ಪ ಸ್ವಾಮಿ? ಇದು ಶೈವ. ಓಕೆ, ಅದು ಹೆಂಗ್ರಿ ಸಾಧ್ಯ? ಆಲ್ ಆಫ್ ದೆಮ್ ವರ್ ವೈಷ್ಣವೇಟ್ಸ್. ಕೆಳದಿ ನಾಯಕರಲ್ಲಿ ಒಬ್ರು ತಿರುಪತಿ ತಿಮ್ಮಪ್ಪನ ಭಕ್ತರಿರ್ಬಹುದು, ಮತ್ತೊಬ್ರು ಈ ಒಂದು ಶಿವಲಿಂಗಕ್ಕೆ ಭಕ್ತರಾಗಿರ್ಬೋದು. ನೋಡಿ, ಇಲ್ಲಿ ಎರಡು ಹೋಯಿತು. ಸೊ ಐದರ್ ಎ ಅಂಡ್ ಬಿ. ಸೊ ಶಾಂತಪ್ಪ ಸರ್ ರೂಲ್ಸ್ ಪ್ರಕಾರ ಏನಪ್ಪ, 50-50 ಇದ್ದಾಗ ನೀವು ಚಾನ್ಸ್ ತಗೊಳ್ಳೇಬೇಕು. ಓಕೆ, ಚಾನ್ಸ್ ತಗೊಳ್ಳೇಬೇಕು, ಇಲ್ಲ ಅಂದರೆ ಆಗಲ್ಲ. ಸೊ ಯಾವುದೇ ಕಾರಣಕ್ಕೂ ನೀವು 70 ಪ್ರಶ್ನೆಗಳನ್ನು ಅಟೆಂಡ್ ಮಾಡಿ ಬಂದರೆ ಅಂದರೆ ಯು ವಿಲ್ ಬಿ ಸೇಫ್, ಆರಾಮಾಗಿರ್ಬೋದು. ರಿಸಲ್ಟ್ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ನೀವು ಆರಾಮಾಗಿ, ಗೊತ್ತಾಯ್ತಾ? 1% ಕೂಡ ನಿಮಗೆ ಆತಂಕ ಕೂಡ ಇರಲ್ಲ 70 ಕ್ವಶನ್ ಅಟೆಂಡ್ ಮಾಡಿದರೆ. ಏನಕ್ಕೆ ಅಂದರೆ 70 ಕ್ವಶನ್ ಆದರೆ ನೀವು 100% ಅಪಾಯಿಂಟ್ ಆಗಲ್ಲ. ಸೊ ರಿಸಲ್ಟ್ ನೋಡೋ ಅವಶ್ಯಕತೆ ಇಲ್ಲ, ಅವ್ರು ಯಾವತ್ತಾದರೂ ಬಿಡಿ. ಓಕೆನಾ? ಯು ಹ್ಯಾವ್ ಟು ಅಟೆಂಡ್ ಮೋರ್ ದೆನ್ 80 ಆರ್ ಅರೌಂಡ್ 80. ಓಕೆನಾ? ಸೊ ನಾವು 60 ಕ್ವಶನ್ಸ್ ಅಟೆಂಡ್ ಮಾಡಿ ನನಗೂ 50 ರೈಟ್ ಆಗ್ತವೆ ಅಂತಕ್ಕಂಥದ್ದು ಬಹಳ ತಪ್ಪು ಕಲ್ಪನೆ. ಓಕೆ, ಸೊ ಇದು ಕೆಳದಿ ನಾಯಕರ ಕುರಿತು ಇರತಕ್ಕಂತಹ ಒಂದು ಮಾಹಿತಿ. ನೋಡಿ, ಇಲ್ಲಿಯವರೆಗೂ ನೀವು ಕೆಳದಿ ನಾಯಕರ ಬಗ್ಗೆ ಓದಿಲ್ಲ, ತೊಂದರೆ ಇಲ್ಲ, ಆಯಿತು. ಬಟ್ ಕೆಳದಿ ನಾಯಕರ ಬಗ್ಗೆ ಆಯಾಮಗಳು ಈ ಥರ ಬರ್ತವೆ, ನೆಕ್ಸ್ಟ್ ಶಿವಪ್ಪ ನಾಯಕ ಬರ್ತಾನೆ, ಗೊತ್ತಿಲ್ಲ. ಬಟ್ ಕೆಳದಿ ನಾಯಕರನ್ನ ಈ ಆಯಾಮದಿಂದ ಓದು ಅಂತ ಹೇಳ್ತಕ್ಕಂಥವ್ರು ಯಾರು ಅಂತಂದರೆ ಕ್ವಶನ್ ಪೇಪರ್. ಅದಕ್ಕೆ ಕ್ವಶನ್ ಪೇಪರ್ನ ಪದೇ 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 ನಾವು ಡಿಸ್ಕಷನ್ ಮಾಡಬೇಕು. ಓಕೆ, ಸೊ ನಾವು ಇಡೀ ಕೆಳದಿ ನಾಯಕರ ಚರಿತ್ರೆಯನ್ನು ಓದುವ ಅವಶ್ಯಕತೆ ಇಲ್ಲ. ಕೆಳದಿ ನಾಯಕರಲ್ಲಿ HYT ಯಾರು ಅನ್ನೋದನ್ನು ನಾವು ತಿಳ್ಕೋಬೇಕಾಗುತ್ತೆ. ಸೊ ಈಗ 11ನೇ ಬ್ಯಾಚ್ ಆರಂಭ ಆಗಿರ್ತಕ್ಕಂಥ ತಾವು ನೋಡ್ಬೋದು, ಎಕನಾಮಿಕ್ಸಿಂದ ಸ್ಟಾರ್ಟ್ ಆಗಿದೆ. ಓಕೆ, ಇದು ಓದ್ತಕ್ಕಂತಹ ಒಂದು ಕ್ರಮ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್, ಮಿಡೋಸ್ ಟೇಲರ್ ಇನ್ ಹಿಸ್ ವರ್ಕ್ ಎಂಟೈಟಲ್ಡ್ ಎ ನೋಬಲ್ ಕ್ವೀನ್ ಗಿವ್ಸ್ ದಿ ಡೀಟೇಲ್ಸ್ ಆಫ್ ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಕ್ವೀನ್. ನೋಡಿ, ಅಗೇನ್ ನಿಮ್ಗೆ ಹೇಳ್ತೀನಿ, ಇಲ್ಲಿ ಎಷ್ಟು ಸಾಮ್ಯತೆ ಇದೆ ಅಂತ ಹೇಳ್ತೀನಿ. ಸರ್, ಮಿಡೋಸ್ ಟೇಲರ್ ಇನ್ ಹಿಸ್ ವರ್ಕ್ ಎ ನೋಬಲ್ ಕ್ವೀನ್ ಅಂದರೆ ಒಬ್ಬ ರಾಣಿಯ ಕುರಿತು ಮಿಡೋಸ್ ಟೇಲರ್ ಎ ನೋಬಲ್ ಕ್ವೀನ್, ಅತ್ಯುನ್ನತವಾದಂತಹ ರಾಣಿ ಅಂತ. ನೋಬೆಲ್ ಅಂದರೆ ಅತ್ಯುನ್ನತವಾದದ್ದು. ಓಕೆ, ಸೊ ನೋಬೆಲ್ ಪ್ರೈಸ್ ಅಂದರೆ ಅತ್ಯುನ್ನತವಾದ ಪ್ರೈಸ್. ಗಿವ್ಸ್ ದ ಡೀಟೇಲ್ಸ್ ಆಫ್ ವಿಚ್ ಆಫ್ ದಿ ಫಾಲೋವಿಂಗ್ ಕ್ವೀನ್, ಯಾವ ರಾಣಿಯ ಕುರಿತು ಈ ಒಂದು ಅಂಶ ಕಂಡು ಬರ್ತಕ್ಕಂಥದ್ದನ್ನು ಕೇಳಿದ್ದಾರೆ. ನೋಡಿ, ವಾಟ್ ಈಸ್ HYT ಇಲ್ಲ ಅಂತಂದರೆ ಮಹಿಳೆ. ಪದೇ 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 ಹೇಳ್ತೀನಿ, ಮಹಿಳೆ ಮತ್ತು ಮಹಿಳೆಯ ಕುರಿತು ಸಾಧನೆಗಳು, ಮಹಿಳೆಯ ಕುರಿತು ಪುಸ್ತಕಗಳು ಸಾಕಷ್ಟು ಬಾರಿ ಪ್ರಶ್ನೆಗಳು ಬರುತ್ತೆ. ಈಗ ಕೇಂದ್ರ ಸರ್ಕಾರದ ಯೋಜನೆ ಆದಂಥ ಶಿ ಮಾರ್ಟ್, ಅದು ಎಕ್ಸಾಮ್ಸಿ ಇಂಪಾರ್ಟೆಂಟ್. ಶಿ ಮಾರ್ಟ್. ಓಕೆ, ನೋಡಿ, ಇವರು ಏನು ಹಾಕಿದ್ದಾರೆ, ಚನ್ನ ಭೈರವಿ ದೇವಿ ಅಂತ ಹಾಕ್ಬಿಟ್ಟಿದ್ದಾರೆ. ಇದು ರಾಂಗ್. ಇದು ಚಾಂದ್ ಬೀಬಿ. ಚಾಂದ್ ಬೀಬಿ ಅಹಮದನಗರದಲ್ಲಿ ಕಂಡು ಬರ್ತಕ್ಕಂತಹ ಒಬ್ಬ ರಾಣಿ. ಮೊಘಲರ ವಿರುದ್ಧ ಹೋರಾಟ ಮಾಡ್ತಾಳೆ, ಅಹಮದನಗರವನ್ನು ಸಂರಕ್ಷಣೆ ಮಾಡ್ತಾಳೆ, ಅತ್ಯಂತ ದಿಟ್ಟತನದಿಂದ ಹೋರಾಟ ಮಾಡ್ತಾರೆ. ಮೊಘಲರ ದಾಳಿಯನ್ನು ಯಶಸ್ವಿಯಾಗಿ ಹಿಮ್ಮೆಟ್ಟಿಸಿದಂತಹ ಕೀರ್ತಿ ಚಾಂದ್ ಬೀಬಿಗೆ ಬರುತ್ತೆ. ಓಕೆ,
ಸರ್ ನಮ್ಮ ಹಿಸ್ಟ್ರಿ ಪುಸ್ತಕದಲ್ಲಿ ಕೊಟ್ಟಿದ್ರೆ ಓಕೆ, ಕೊಟ್ಟಿಲ್ಲ ಅಂದರೆ ತಿಳ್ಕೊಳ್ಳಿ ಅಪ್ಪ. ಚಾಂದ್ ಬೀಬಿ ನ್ಯೂ ಡೈಮೆನ್ಷನ್ ಅಂದರೆ ಇಲ್ಲಿಂದ ನಿಮ್ಗೆ ರೂಲ್ಸ್ ಗೊತ್ತಾಗಬೇಕು. ಏನು ಅಂತಂದರೆ ಯಾವ ಯಾವ ರಾಜಮನೆತನಗಳಲ್ಲಿ ಯಾವ ಮಹಿಳೆ ದಿಟ್ಟತನದಿಂದ ಹೋರಾಟ ಮಾಡಿದ್ದಾಳೋ ಆ ಒಬ್ಬ ಮಹಿಳೆ ಪರೀಕ್ಷೆಗೆ HOT. ಮೇಲಿನ ಪ್ರಶ್ನೆಯಲ್ಲಿ ರಾಣಿ ಚೆನ್ನಮ್ಮ ಗೇವ್ ಎ ಶೆಲ್ಟರ್ ಟು ದಿ ಮರಾಠ ಅಗೇನೆಸ್ಟ್ ದಿ ಮೊಘಲ್ಸ್. ಸೊ ಅಲ್ಲಿ ಸಹ ಮೊಘಲರನ್ನು ಎದುರಾಕಿಕೊಂಡು ಮರಾಠರಿಗೆ ರಕ್ಷಣೆ ಕೊಡ್ತಕ್ಕಂಥ ಇದೆಯಲ್ಲ, ಅದು ದಿಟ್ಟತನ. ಓಕೆ, ಸೊ ಇದು ಪರೀಕ್ಷೆಯ ಆಯಾಮ. ಓಕೆ, ಸೊ ಬಹಳಷ್ಟು ವಿದ್ಯಾರ್ಥಿಗಳಿಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ, ನೀವು UPSCಯನ್ನು 5 to 6 years 3 to 4 years ಹೋದ್ಮೇಲೆ ಯು ಹ್ಯಾವ್ ಟು ಕಮ್ ಅಪ್ ವಿತ್ ಯುವರ್ ಪ್ಲಾನ್ ಬಿ ಪ್ರೋಗ್ರಾಮ್. ಆ ಪ್ಲಾನ್ ಬಿಯಲ್ಲಿ ಕೆ ಎಕ್ಸಾಮ್ಸು ಸಹ ಇವು ಸಬ್ ಸ್ಟ್ಯಾಂಡರ್ಡ್ ಇಲ್ಲ. ಆಗ ಕೆಲವು ವರ್ಷಗಳ ಹಿಂದೆ KSP ಕರ್ನಾಟಕ ಸ್ಟೇಟ್ ಪೊಲೀಸ್ ಅವ್ರದ್ದು ಏನಿಲ್ಲ, ನೇರ ದಿಟ್ಟ ನಿರಂತರವಾದ ಪ್ರಶ್ನೆಗಳು, ತಲೆ ಓಡಿಸೋ ಅವಶ್ಯಕತೆ ಇದ್ದಿಲ್ಲ. ಆದರೆ ಈಗೇನಿದೆ ಅಂತಂದರೆ ನೀವು ಎಕ್ಸಾಮ್ ಪಾಸ್ ಮಾಡಬೇಕು ಅಂದರೂ ಸಹ ನೀವು ಅತ್ಯಂತ ಇವ್ರ ಥರ ಚಾಂದ್ ಬೀಬಿ ಥರ ದಿಟ್ಟತನದಿಂದ ಹೋರಾಟ ಮಾಡಬೇಕು. ಸೊ ಎಂದಿನಂತೆ ನೀವು 60 ಪ್ರಶ್ನೆಗಳಿಗೆ ನೆಟ್ ಸ್ಕೋರ್ ಕರೆಕ್ಟ್ ಮಾಡಿದ್ರೆ ನೀವು ವಿಲ್ ಬಿಕಮ್ ಎ ಬೆಸ್ಟ್, ನಾಟ್ ಅವರೇಜ್, ನಾಟ್ ಗುಡ್, ವಿಲ್ ಬಿಕಮ್ ಬೆಸ್ಟ್. ಸೊ ನೀವು 60 ಪ್ರಶ್ನೆಗಳನ್ನ ಟ್ರೈ ಮಾಡಬೇಕು ಹೊರತು ಈ 40 ಪ್ರಶ್ನೆಗಳನ್ನು ಟ್ರೈ ಮಾಡಬಾರ್ದು. ಇದು ಯಾವ ಕಾಲಕ್ಕೂ ಸಾಧ್ಯವಿಲ್ಲ. ಅಥವಾ ನಾನೇನು ಹೇಳ್ತೀನಿ ಅಂದರೆ, ಈಗ 100 ಪ್ರಶ್ನೆಗಳಿಗೆ ನಾನು ಆನ್ಸರ್ಸ್ನ ಹುಡುಕ್ತೀನಿ, ಅದು ವಿಚಾರದಲ್ಲ. ಬಟ್ ಎಕ್ಸಾಮಲ್ಲಿ ಅಟೆಂಡ್ ಮಾಡೋಕ್ಕಾಗುತ್ತಾ? ಹೈಲಿ ಇಂಪಾಸಿಬಲ್. ಓಕೆ, ನೆಕ್ಸ್ಟ್ ನೋಡಿ, ಚನ್ನಭೈರವ ದೇವಿ ಗೆರಸಪ್ಪ ಕ್ವೀನ್ ಆಫ್ ಪೆಪ್ಪರ್ ಮತ್ತೆ ಅಂದರೆ ಮೇಲಿನ ಕ್ವಶನ್ನು ಇಲ್ಲಿ ಬಂದಿರೋಂದರೆ ಚನ್ನಭೈರವ ದೇವಿ HYT. ನೋಡಿ, ಈಗ ನಮ್ಮ HYT ಸ್ಟೂಡೆಂಟ್ಸು ಇವಮ್ಮನ ಕುರಿತು ಹೋಮ್ವರ್ಕನ್ನು ಮಾಡಿ ಹಾಕ್ತಾರೆ. ನಾನು ಪಬ್ಲಿಕ್ ಟೆಲಿಗ್ರಾಮ್ ಗ್ರೂಪಲ್ಲಿ ಅದನ್ನು ಹಾಕ್ತೀನಿ. ಓಕೆನಾ? ಒಂದು ಶಾಂತ ಮಾರ್ಗ ಇದೆಯಲ್ಲ, ಪಬ್ಲಿಕ್, ಅದು ಎನಿಬಡಿ ಕ್ಯಾನ್ ಕಮ್ ಆ್ಯಂಡ್ ಲೀವ್ ದ ಗ್ರೂಪ್. ಓಕೆ, ನೀವು ಈ ಕ್ವಶನ್ ಪೇಪರ್ ಚನ್ನಭೈರವ ದೇವಿ ಆಯಿತು, ಏನೀಗ ಅಂತಂದರೆ ನೀವು ಎಕ್ಸಾಮ್ಸ್ ಯು ಹ್ಯಾವ್ ಟು ಡಿಗ್ ಓವರ್ ಚನ್ನಭೈರವ ದೇವಿ. ಅಂದರೆ ಚನ್ನಭೈರವ ದೇವಿಯ ಕುರಿತು, ಸರ್ ಚನ್ನಭೈರವ ದೇವಿ ಕುರಿತು ಎಷ್ಟು ಓದಬೇಕು ಸರ್? ನಾನು ಹೇಳ್ತಾ ಇದ್ದೀನಿ, ಮಿನಿಮಮ್ 5 lines, ಮ್ಯಾಕ್ಸಿಮಮ್ 10 lines ಅಷ್ಟೇ ಸಾಕು. ಮತ್ತು ಇವಮ್ಮನ ಕುರಿತು ನೀವು PhD ಮಾಡುವ ಅವಶ್ಯಕತೆ ಇಲ್ಲ. 5 to 10 lines ಅಂದರೆ ಹಾಫ್ ಪೇಜ್, ಮ್ಯಾಕ್ಸಿಮಮ್ 3/4 ಪೇಜ್. ಓಕೆನಾ? ಏನು ಸರ್ ಅದನ್ನು ಬಿಟ್ಟು ಬೇರೆ ಬಂದರೆ, ಸರ್ ಆ 5 to 10 lines ಉಪಯೋಗಿಸ್ಕೊಂಡು ಬೇರೆ ಕ್ವಶನ್ ಬಂದರೂ ನಾವು ಅದನ್ನು ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು. ಸೊ ರಾಣಿ ದುರ್ಗಾವತಿ ಬಗ್ಗೆ ಕೇಳಿದ್ದಾರೆ ಅಂದರೆ, ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ರಾಣಿ ದುರ್ಗಾವತಿ ವಿಲ್ ಕಮ್. ಅಹಲ್ಯಬಾಯಿ, ಎಸ್, ಶಿ ವಿಲ್ ಕಮ್, ಅಹಲ್ಯಬಾಯಿ. ಓಕೆ, ನೆಕ್ಸ್ಟು, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಘಾತ ಸಪ್ತಸತಿ. ನೋಡಪ್ಪ, ಶಾತವಾಹನರ ಬಗ್ಗೆ ಓದಬೇಕಾದ್ರೆ ನೀವೇನು ಮಾಡಬೇಕು, ಅವರ ಒಂದು ಕಲ್ಚರಲ್ ಕಾಂಟ್ರಿಬ್ಯೂಷನ್. UPSCಯಲ್ಲಿ ಅಮರಾವತಿ ಸ್ತೂಪವನ್ನು ಕೇಳಿದ್ದಾರೆ. UPSC IAS ಭಾಳಷ್ಟು ಜನ ಅದಕ್ಕೆ ಲಿಂಕ್ ಏನು ಮಾಡ್ತಂದರೆ, ಸರ್ ನಾವು ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ಎ ಮೇಡ್ ಎ ಮ್ಯಾಂಡೇಟ್ರಿ, ಅಮರಾವತಿ ಇಸ್ ಗೋಯಿಂಗ್ ಟು ಬಿಕಮ್ ಎ ಪರ್ಮನೆಂಟ್ ಕ್ಯಾಪಿಟಲ್ ಆಫ್ ಆಂಧ್ರ ಪ್ರದೇಶ್, ಅದಕ್ಕೆ ಅಮರಾವತಿ ಸ್ತೂಪ ಬಂದಿದೆ. ಇರ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನನ್ನ HYT ಮಾಡೆಲ್ ಏನು ಅಂತಂದರೆ, ಗಾಂಧಾರ, ಮಥುರಾ, ಅಮರಾವತಿ ಆರ್ಕಿಟೆಕ್ಚರ್ ಆರ್ ಆಲ್ವೇಸ್ ಹೈ ಯೀಲ್ಡಿಂಗ್ ಟಾಪಿಕ್ ಫಾರ್ ಯುವರ್ ಎಕ್ಸಾಮಿನೇಷನ್ಸ್. ಯು ಗಾಟ್ ಇಟ್? ಸೊ ಅದೇನಾದರೂ ಪ್ರೆಸೆಂಟ್ ನ್ಯೂಸಲ್ಲಿದ್ದಾಗ ಯು ಶುಡ್ ಫೋಕಸ್ ಮೋರ್. ನೀವು ಗಾಂಧಾರಗೆ, ಮಥುರಾಗೆ ಕಡಿಮೆ ಇಂಪಾರ್ಟೆನ್ಸ್ ಕೊಡಬೇಕು, ಓದಬಾರ್ದು ಅಂತ ಹೇಳ್ತಾ ಇಲ್ಲ, ಕಡಿಮೆ ಇಂಪಾರ್ಟೆನ್ಸ್ ಕೊಡಬೇಕು. ಅಮರಾವತಿಗೆ ಹೆಚ್ಚು ಫೋಕಸ್ ಮಾಡಬೇಕು. ಏನಕ್ಕೆ ಅಂದರೆ ದಟ್ ಈಸ್ ಇನ್ ನ್ಯೂಸ್. ದಿಸ್ ಈಸ್ ಕಾಲ್ಡ್ ರಿವರ್ಸ್ ಇಂಜಿನಿಯರಿಂಗ್. ಇದೇ ಥರ ನಾವೇನು ಮಾಡ್ತಾಯಿದ್ವಿ ಅಂತಂದರೆ, ಈಗ ನಮ್ಮ KF ಫಸ್ಟ್ ರ್ಯಾಂಕರ್, ಓಕೆ, KSSID ಡಿಪಾರ್ಟ್ಮೆಂಟಲ್ಲಿ ಫಸ್ಟ್ ರ್ಯಾಂಕ್, ವುಮೆನ್ ಕ್ಯಾಟಗರಿಯಲ್ಲಿ ಫಸ್ಟ್ ರ್ಯಾಂಕ್ ಆದಂತಹ ಚೈತ್ರ ರೆಡ್ಡಿ ಅವರು ಸೈನ್ಸ್ ಕ್ಲಾಸ್ ಮಾಡ್ತಾ ಇದ್ದಾರೆ. ಆ್ಯಪಲ್ಲೂ ಸಹ ಹಾಕಿದ್ದೀವಿ, ಶಾಂತ ಮಾರ್ಗ ಆ್ಯಪಲ್ಲಿ ನಿಮಗೆ ಆ ಕ್ಲಾಸಸ್ಸು ಸಿಗುತ್ತೆ. ಓಕೆ, ವಾಟ್ ವಿ ಟೋಲ್ಡ್ ಹರ್ ಅಂತಂದರೆ,
ಯು ಡೂ ಟೀಚ್ ಸೈನ್ಸ್ ಫ್ರಮ್ ಕ್ವಶನ್ ಪೇಪರ್ ಆ್ಯಂಗಲ್. ಓಕೆ, ನೀವು ಕ್ವಶನ್ ಪೇಪರ್ ಆ್ಯಂಗಲಿಂದ ಸೈನ್ಸ್ ಓದಿದ್ರೆ ನೀವು ಎಕ್ಸಾಮ್ಸ್ ಕ್ಲಿಯರ್ ಮಾಡ್ತೀರಾ. ಓಕೆ, ಸೊ ಅಗೇನ್ ಶಿ ಈಸ್ ಗೋಯಿಂಗ್ ಟು ಶೇರ್ ಹರ್ ನೋಟ್ಸ್ ವಿಚ್ ಈಸ್ ಎ ಕ್ರಿಸ್ಪ್ 150 ಪೇಜಸ್ ನೋಟ್ಸ್ ಮಾಡಿದ್ದಾರೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ. ಓಕೆ, ಎಲ್ಲಿಂದ ಮಾಡಿದ್ದಾರೆ? ಅಗೇನ್ NCERT DSCERT ತೆಗೆದುಕೊಂಡು ಅಲ್ಲಿಂದ ಕ್ರಿಸ್ಪ್ಸ್ ಮಾಡಿಕೊಂಡು ಅದನ್ನು ಇಂಗ್ಲೀಷಲ್ಲಿ ಮಾಡ್ಕೊಂಡಿದ್ದು, ಅದನ್ನು ಕನ್ನಡಕ್ಕೆ ನಾವು ನಮ್ಮ ಟೀಮ್ ಟ್ರಾನ್ಸ್ಲೇಟ್ ಮಾಡಿ ಅದನ್ನು ಸಹ ಕನ್ನಡದಲ್ಲಿ ಅಪ್ಲೋಡ್ ಮಾಡಿದೆ. ಎಸ್, ಐ ವಿಲ್ ಟೆಲ್ ಹರ್ ಟು ಸ್ಪೀಕ್ ಮೋರ್ ಇನ್ ಕನ್ನಡ. ಶಿ ಈಸ್ ಬಿಲಾಂಗ್ಸ್ ಟು ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್. ಸೊ ಭಾಳ ಜನ ಹೇಳ್ತಾ ಇದ್ದಾರೆ ಕನ್ನಡದಲ್ಲಿ ಹೇಳಿ. ಕನ್ನಡದಲ್ಲಿ ಇವತ್ತಿಂದ ಮತ್ತೆ ಕನ್ನಡನೇ ಸ್ಟಾರ್ಟ್ ಆಗುತ್ತೆ. ಬಟ್ ಒಂದು ಮುಂದೆ ಓದಂತೆ ಕನ್ನಡದ ಮಹತ್ವ ಏನಾಗುತ್ತೆ ಅಷ್ಟೊಂದು ಇರಲ್ಲ. ಓಕೆ, ಸೊ ಪ್ಲೀಸ್ ಸ್ವಿಚ್ ಓವರ್ ಟು ಇಂಗ್ಲೀಷ್. ಅಟ್ಲೀಸ್ಟ್ ಅರ್ಥ ಮಾಡ್ಕೊಳ್ಳಿ. ಮಾತಾಡಿ ಅಂತ ನಾನು ಹೇಳ್ತಾ ಇಲ್ಲ, ಓದಿ ಅಂತ ಹೇಳ್ತಾ ಇಲ್ಲ, ಇಂಗ್ಲೀಷ್ ಬುಕ್ಸ್ ಓದಿ ಅಂತ ಹೇಳ್ತಾ ಇಲ್ಲ, ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಇದು ನೋಡಿ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇದು ನಮ್ಮ ಲೆವೆಲ್ಗಿಂತ ತುಂಬ ದೊಡ್ಡದಾಗಿ ಬಂದ್ಬಿಟ್ಟಿದೆ ಕ್ವಶನ್. ಆ 40 ಕ್ವಶನ್ ಅಂತ ಹೇಳೋದಲ್ಲ, ಅದರಲ್ಲಿ ಇದು ಬರುತ್ತೆ. ಯಾವ ಅಟೆಂಡ್ ಮಾಡಬಾರ್ದು. ನಾನು ಈ ಥರ ಆಪ್ಷನ್ಸ್ ನೋಡೇ ಇಲ್ಲ, ನೋಡುವ ಅವಶ್ಯಕತೆಯೂ ಇಲ್ಲ. ಏನಕ್ಕೆ ಸ್ವಾಮಿ? ನೀವು KAದಲ್ಲಿ 60 ಕ್ವಶನ್ಸ್ ತೆಗೆದ್ರೆ ಸಾಕು. ಘಾತ ಸಪ್ತಸತಿ, ಸಪ್ತ ಅಂದರೆ 7, ಸಮಥಿಂಗ್ ರಿಲೇಟೆಡ್ ಟು 7. It was written by Hala. Yes, true. ಸೊ ನಮಗೆ ಎಲ್ಲ ಕಡೆ ಇದೆ. ಸೊ ಇಟ್ ಈ ಸ್ಟೇಟ್ಮೆಂಟು ವೇಸ್ಟ್ ಸ್ಟೇಟ್ಮೆಂಟ್. ಈ ಸ್ಟೇಟ್ಮೆಂಟು ಅನರ್ಥವಾದಂತಹ ಸ್ಟೇಟ್ಮೆಂಟು. ಏನಕ್ಕೆ ಅಂದರೆ ದಿ ಕ್ವಶನ್ ಪೇಪರ್ ಇಟ್ ಸೆಲ್ಫ್ ಸೇಸ್ ದಟ್ ಸ್ಟೇಟ್ಮೆಂಟ್ ಈಸ್ ಟ್ರೂ. ಸೊ ದೇರ್ ಇಸ್ ನೋ ಯೂಸ್. ಇಟ್ ವಾಸ್ ರಿಟನ್ ಇನ್ ಸಾಂಸ್ಕೃತ ಲ್ಯಾಂಗ್ವೇಜ್, ಅಂದರೆ ಇದನ್ನು ಸಂಸ್ಕೃತ ಭಾಷೆಯಲ್ಲಿ ಬರೆಯಲಾಗಿದೆ. ಸ್ವಾಮಿ ಇಲ್ಲಿ ಹೋಯ್ತು ಪ್ರಾಕೃತ. ಓಕೆ, ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡ್ತೀನಿ ನಿಮಗೆ. ನೋಡಿ, ಇವರು ಕರೆಕ್ಟಾಗಿ ಮಾಡಿದ್ದಾರೆ, ಇದನ್ನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಅಂದರೆ ಬಿ ಹೋಯ್ತು. ಇಟ್ ಹ್ಯಾಸ್ 700 ವರ್ಸಸ್. ಎಸ್, ಟ್ರೂ. ಇಟ್ ಈಸ್ ಇನ್ ದಿ ಫಾರ್ಮ್ ಆಫ್ ಆರ್ಯ ಮಿಟ್ರೈ. ಅಂದರೆ ಇದು ಒಂದು ಚಂಪು ಶೈಲಿಗಳಂತ ಬರ್ತಾವಲ್ಲಪ್ಪ, ಅದು ಒಂದು ಶೈಲಿ. ಇದು ನಾನು ಇವತ್ತಿನವರೆಗೂ ಕೇಳಿಲ್ಲ, ಈ ಪದವನ್ನು ಇವತ್ತಿನವರೆಗೂ ಕೇಳಿಲ್ಲ. ಆಮೇಲೆ ಹೋಗಿ ವಿಕಿಪೀಡಿಯಾ ಚೆಕ್ ಮಾಡಿದೆ ನಾನು, ಏನಾದರೂ ಬರುತ್ತಾ ಅಂತೇಳಿ. ವಿಕಿಪೀಡಿಯಾದಲ್ಲಿ ಇಲ್ಲ. ಸೊ ಇದು ಒಂದು ರೀತಿಯಲ್ಲಿ ಪ್ರೀತಿಯ ಬಗ್ಗೆ ಮಾತಾಡ್ತಕ್ಕಂಥದ್ದು, ಸಂಭಾಷಣೆ ರೂಪದಲ್ಲಿರ್ತಕ್ಕಂಥದ್ದು. ಓಕೆ, ನೋಡಿ ಈಗ ರೂಲ್ಸ್ ಏನು? ಶಾಂತಪ್ಪ ಸರ್ ಹೇಳೋ ಪ್ರಕಾರ ಯಾವತ್ತು ತಿಳ್ಕೊಳ್ಳಿ, 4 ಸ್ಟೇಟ್ಮೆಂಟ್ ಕೊಟ್ಟಿದ್ರೆ, 4 ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ರೆ ಬರೆದಿಟ್ಕೊಳ್ರಿ. ನಿಮ್ಮ ಪುಸ್ತಕದಲ್ಲಿ ಬರೆದಿಟ್ಕೊಳ್ಳಿ. ಏನಂತ ಬರೆದಿಟ್ಕೋಬೇಕು? ರೂಲ್ಸ್. ಸೊ 1, 2, 3, 4 4 ಸ್ಟೇಟ್ಮೆಂಟ್ ಇದ್ದಾಗ 4ಕ್ಕೆ 4 ಸ್ಟೇಟ್ಮೆಂಟು ಸರಿ ಇರಲ್ಲ, ಅಥವಾ ಓನ್ಲಿ 1 ಸ್ಟೇಟ್ಮೆಂಟು ಸರಿ ಇರಲ್ಲ. ಸೊ ಓನ್ಲಿ 1 A ಇಸ್ ಓನ್ಲಿ 1 ಟ್ರೂ ಇದೆ, ಇದು ಸರಿ ಇರಲ್ಲ. ಅಥವಾ A B C D ಅದೂ ಸರಿ ಇರಲ್ಲ. ಸೊ ವಿ ಶುಡ್ ಗೋ ವಿತ್ ACD. ಆಯ್ತಾ ಸರ್? ಸಪೋಸ್ A ಓನ್ಲಿ ಟ್ರೂ ಇದ್ರೆ ಅದಿರುತ್ತೆ. ಯಾವತ್ತಿರುತ್ತೆ? ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ದಿವಸ ಇರುತ್ತೆ. ಸೊ ಪ್ರತಿ ದಿವಸ ಗ್ರಹಣ ಆಗಲ್ಲ ಅಲ್ವಾ? ಪ್ರತಿ ದಿವಸ ಸೂರ್ಯೋದಯ ಚಂದ್ರೋದಯ ಆಗುತ್ತೆ. ಸೊ ಅದನ್ನು ನಾವು ಆನಂದಿಸಬೇಕು ಹೊರತು ಗ್ರಹಣಗಳ ಬಗ್ಗೆ ನಮಗೆ ಕಾನ್ಸಂಟ್ರೇಷನ್ ಇರಬಾರದು. ಸರ್, ನೀವು ಎಕ್ಸಾಮ್ಸನ್ನು ಗೆಸ್ ಮಾಡ್ತಾ ಇದ್ದೀನಿ ನಾನು, 1 and 3 ಇರಬೇಕಿದೆ ಆನ್ಸರು. ಓಕೆ, ಸೊ ನನ್ನ ಪ್ರಕಾರ ಏನಪ್ಪ ಅಂತಂದರೆ ಐ ವಿಲ್ ಗೋ ವಿತ್ 3. ಇದನ್ನ ಏನಂತಾರೆ? ಕ್ಯಾಲ್ಕುಲೇಟೆಡ್ ಗೆಸ್ ಅಂತಾರೆ. ಇದನ್ನೇನಂತಾರೆ? ಕ್ಯಾಲ್ಕುಲೇಟೆಡ್ ಗೆಸ್ ಅಂತಾರೆ. ಸೊ ನೆಕ್ಸ್ಟ್, ಐಡೆಂಟಿಫೈ ವಿಚ್ ಇಸ್ ನಾಟ್ ದಿ ಫೀಚರ್ ಆಫ್ ದಿ ಹೊಯ್ಸಳ ಆರ್ಕಿಟೆಕ್ಚರ್. ಸರ್ ನೋಡಿ, ಹೊಯ್ಸಳ ಕಲೆ, ವಾಸ್ತುಶಿಲ್ಪ ಆರ್ಕಿಟೆಕ್ಚರ್. IAS ಅಲ್ಲಿ ಎಕ್ಸಾಮ್ಸಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಕಂಡುಬರುತ್ತೆ. ಏನು? ಕನ್ನಡ ಸಾಹಿತ್ಯ.
ಕನ್ನಡ ಸಾಹಿತ್ಯದಲ್ಲಿ ಈ ಹೊಯ್ಸಳ ವಾಸ್ತುಶಿಲ್ಪ ಕಂಡುಬರುತ್ತೆ. ಕನ್ನಡ ಸಾಹಿತ್ಯದಲ್ಲಿ ನಿಮಗೆ ನೋಡಿ ಅಲ್ಲಿ ಹೊಯ್ಸಳರ ಸೈನಿಕ ಸಾಧನೆಗಳು ಪರೀಕ್ಷೆಗೆ ಬರಲ್ಲ. ಅರ್ಥ ಆಯಿತು ಅನ್ಕೊತೀನಿ. ಸೊ ನಮಗೆ IAS ಮೊನ್ನೆ ಎಕ್ಸಾಮ್ಸ್ ಪ್ರಿಲಿಮ್ಸಲ್ಲಿ ಪಟ್ಟದ ಕಲ್ಲಿನ ದೇವಾಲಯಗಳನ್ನು ಕೇಳಿದರು. ಯಾಕೆ ಬಾದಾಮಿ ಚಾಲುಕ್ಯರ ಸೈನಿಕ ಸಾಧನೆಗಳನ್ನು ಕೇಳಲ್ಲ ಅವರು. ಓಕೆ ಸರ್, ತದನಂತರದಲ್ಲಿ ವಿಚ್ ಇಸ್ ದ ನಾಟ್ ದಿ ಫೀಚರ್ ಆಫ್ ಹೊಯ್ಸಳ ಆರ್ಕಿಟೆಕ್ಚರ್. ನಾಟ್ ಅಂತಕ್ಕಂಥದ್ದು ಬೋಲ್ಡಲ್ಲಿ ಇಲ್ಲ. ಇದನ್ನು ನಾವೇನು ಮಾಡ್ತೀವಿ, ಇಗ್ನೋರ್ ಮಾಡ್ತೀವಿ. ಅಂದರೆ ನಿರ್ಲಕ್ಷ್ಯ ಮಾಡ್ತೀವಿ. ಇಂತಹ ನಿರ್ಲಕ್ಷ್ಯತನದಿಂದ ಕಳೆದುಕೊಂಡ ಅಂಕಗಳೇ ನಮ್ಮ ಭವಿಷ್ಯಕ್ಕೆ ಮಾರಕವಾಗಿ ಕಂಡುಬರುತ್ತೆ. ಓಕೆ ಸರ್, ಹೊಯ್ಸಳ ಆರ್ಕಿಟೆಕ್ಚರ್ ನಮ್ಮಲ್ಲಿ ಬಾದಾಮಿ, ತದನಂತರದಲ್ಲಿ ಹೊಯ್ಸಳ, ತದನಂತರದಲ್ಲಿ ವಿಜಯನಗರ ಆರ್ಕಿಟೆಕ್ಚರ್. ವಿಜಯನಗರ ಆರ್ಕಿಟೆಕ್ಚರ್. ಸೊ ವಿಜಯನಗರ ಆರ್ಕಿಟೆಕ್ಚರ್ ಅಲ್ಲಿ ಇಂಡೋ ಸಾಸನಿಕ್ ಶೈಲಿ. ಮೋಸ್ಟ್ ಇಂಪಾರ್ಟೆಂಟು ರಾಯಗೋಪುರ. ನೋಡಿ, ಇದು ಪ್ರೈಮರಿ, ಇದು ಹೈಸ್ಕೂಲು, ಇದು ಕಾಲೇಜ್. ಅಂದರೆ ಎವಲ್ಯೂಷನ್ ಆಗ್ತಕ್ಕಂಥದ್ದನ್ನು ನೋಡಬಹುದು. ಓಕೆ, ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪದಲ್ಲಿ ಗುಹೆಗಳು ಕಂಡುಬರುತ್ತೆ. ಇವು ಪರೀಕ್ಷೆಗೆ HVT, ಗುಹೆಗಳು HVT. ಸೊ ಇಲ್ಲಿ ಚೌಕಾಕಾರದ ಜಗತಿಯ ಮೇಲೆ ದೇವಾಲಯ ನಿರ್ಮಾಣ, ಸಿಂಪಲ್. ಸೊ ಇವ್ರದ್ದು ಬರುತ್ತೆ ಸ್ಟಾರ್ ಶೇಪ್ಡ್ ಜಗತಿಯ ಮೇಲೆ. ನೋಡಿ, ಸ್ಟಾರ್ ಶೇಪ್. ನೀವು ಇದನ್ನ ಓದಿಲ್ಲ ಅಂದ್ರೆ ಇದು ಕರೆಕ್ಟ್ ಆಗ್ಬಿಡುತ್ತೆ. ಸೊ ಆನ್ಸರ್ ಇಸ್ ರೈಟ್. ಆಗ್ತೀರಾ, ಫುಲ್ಲು ಮಾರ್ಕ್ಸಲ್ಲಿ ಬಂದ್ಬಿಡ್ತೀರಾ. ಎಸ್ ಮಾಡಿದೆ ನೋಡಿ ಎಕ್ಸಾಮ್, ಎಷ್ಟು ನೀಟಾಗಿ ಬಂತೆ ಅಂತಂದರೆ 100% ನೆಕ್ಸ್ಟ್ ಸೆಲೆಕ್ಷನ್ ಲಿಸ್ಟ್ ಇರುತ್ತೆ ಅಂತ ಹೋಗಿದ್ದೆ ಅನ್ಕೊತೀರಾ. ಆಮೇಲೆ ಎಕ್ಸಾಮ್ ಹಾಲಿಂದ ಹೊರಗಡೆ ಬಂದಮೇಲೆ ಅವ ಬರ್ತಾನೆ, ಅವ ಒಂದು ರಾಂಗ್ ಮಾಡಿ ಹೋಗ್ತಾನೆ, ಇವ ಬರ್ತಾನೆ, ಇವ ಒಂದು ರಾಂಗ್ ಮಾಡಿ ಹೋಗ್ತಾನೆ. ಲಾಸ್ಟಿಗೆ ಕೀ ಆನ್ಸರ್ ಬಿಟ್ಟಾಗ ಅದು ಗತಿ ಆಗ್ಬಿಡುತ್ತೆ. ಆವಾಗ ಸಮಸ್ಯೆ ಆಗುತ್ತೆ. ಓಕೆ, ಸೊ ನೋಡಿ, ಇವರು ರೆಡ್ ಸ್ಯಾಂಡ್ಸ್ಟೋನ್ ಯೂಸ್ ಮಾಡಲ್ಲ, ಕೆಂಪು ಕಲ್ಲು ಯೂಸ್ ಮಾಡಲ್ಲ, ಇದು ಹಾರ್ಡ್ ಇರುತ್ತೆ. ಇವರು ಬಳಪದ ಕಲ್ಲನ್ನು ಯೂಸ್ ಮಾಡ್ತಾರೆ, ಸುಣ್ಣದ ಕಲ್ಲನ್ನು ಯೂಸ್ ಮಾಡ್ತಾರೆ. ಅದು ಸ್ಮೂತ್ ಇರುತ್ತೆ, ಹೋಗ್ತಾ 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 ಹಾರ್ಡ್ ಆಗುತ್ತೆ. ಯಾಕೆ ಇವರು ಸ್ಮೂತ್ ಕಲ್ಲನ್ನು ಯೂಸ್ ಮಾಡಿದರು ಅಂದರೆ, ಈ ಒಂದು ಹೊಯ್ಸಳರು ಅತ್ಯಂತ ಕಣಕಣದಲ್ಲೂ ಕಲೆಯ ವೈಭವೀಕರಣ ಆಗ್ತಕ್ಕಂಥದ್ದನ್ನು ನೋಡ್ಬೋದು. ದೂರದಿಂದ ನೋಡಿದಾಗ ಸಾಮಾನ್ಯ ವಾಸ್ತುಶಿಲ್ಪದಂತೆ ಕಂಡುಬರುತ್ತದೆ, ಹತ್ತಿರದಿಂದ ನೋಡಿದಾಗ ಕಣಕಣದಲ್ಲೂ ಕಲೆಯ ಸಾಕ್ಷಾತ್ಕಾರವಾಗುವುದನ್ನು ನಾವು ನೋಡಬಹುದು. ಓಕೆನಾ? ಕುವೆಂಪುರೇ ಬರೀತಾರೆ ಏನು, ಸೊ ಇದು ಒಂದು ರೀತಿಯ ಕಲೆಗಳ ಬೀಡು. ಕೈ ಮುಗಿದು ಬಾ ಒಳಗೆ ಯಾತ್ರಿಕನೇ, ಕಲೆಯಿಲ್ಲವೇ ಶಿಲೆಯ ಬೀಡು ಅಂತೇಳಿ. ಓಕೆ, ಸೊ ಇದರ ಕುರಿತು ಅವ್ರು ಹೇಳ್ತಾರೆ. ಸೊ ಹೊಯ್ಸಳ ಆರ್ಕಿಟೆಕ್ಚರಲ್ಲಿ ನಮಗೆ ವಿಷ್ಣುವರ್ಧನನ ಸೈನಿಕ ಸಾಧನೆಗಳು ಇಂಪಾರ್ಟೆಂಟ್ ಅಲ್ಲ. ನೆಕ್ಸ್ಟು ಕರ್ನಾಟಕ ಸರ್ಕಾರ ವಿಷ್ಣುವರ್ಧನನ ಹೆಂಡತಿ, ಅಂದರೆ ಈಗಿನ ವಿಷ್ಣುವರ್ಧನ್ ಅಲ್ಲ, ಆಗಿನ ವಿಷ್ಣುವರ್ಧನ್, ಶಾಂತಲೆ ನೃತ್ಯಗಾರ್ತಿಯಾಗಿರುತ್ತೆ. ಶಾಂತಲೆ ಪ್ರಶಸ್ತಿಯನ್ನು ಕರ್ನಾಟಕ ಸರ್ಕಾರ ಕೊಡುತ್ತೆ. ಶಾಂತಲೆ ಪ್ರಶಸ್ತಿ 95% ಬರಲ್ಲ. ಸರ್ಕಾರ ಕೊಡೋದನ್ನು ಓದಬೇಕಂತ ಹೇಳ್ತೀರಿ ನೀವು ಅಂತ ಹೇಳ್ಬೋದು, ಹೇಳಿದ್ದೀನಿ, ಇಲ್ಲ ಅಂತಲ್ಲ. ಆದರೆ ಅದು HVT ಅಲ್ಲ ಸರ್. ಸರ್ಕಾರ ಕೊಡ್ತಕ್ಕಂತಹ ಪಂಪ ಪ್ರಶಸ್ತಿ HVT, ನಾಡೋಜ HVT. ಓಕೆ, ಸೊ ನೀವು ಜಕಣಾಚಾರ್ಯ ಪ್ರಶಸ್ತಿ, ಹತ್ತಿಮಬ್ಬೆ ಪ್ರಶಸ್ತಿ, ಜೀವವೈವಿಧ್ಯ ಪ್ರಶಸ್ತಿ ಬರಲ್ಲ ಸರ್, ಬರಲ್ಲ ಅವೆಲ್ಲ ಎಕ್ಸಾಮ್ಸ್ಗೆ. ಸೊ ಕೀಪ್ ಇಟ್ ಇನ್ ಯುವರ್ ಮೈಂಡ್. ಎಸ್, ಸೊ ಉಳಿದಂತಹ ಪ್ರಶ್ನೆಗಳನ್ನು ನಾನು
ವಿ ವಿಲ್ ಅಪ್ಲೋಡ್ ಇನ್ ದಿ ಅವರ್ HYT ಕ್ಲಾಸಸ್. ಓಕೆ, ಸೊ ಭಾಳ ನೆಕ್ಸ್ಟ್ ಕ್ವಶನ್ಸ್ ಸಹ ತುಂಬ ಅದ್ಭುತವಾದ ಕ್ವಶನ್ಸ್ ಇದ್ದಾವೆ. ಓಕೆ, ಏನಕ್ಕೆ ಅಂತಂದರೆ ನೋಡಿ, ಇವೆಲ್ಲ ಇದ್ದಾವೆ ತುಂಬ ಭಕ್ತಿ ಮೂಮೆಂಟ್ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಬೇಕು ಇದ್ರ ಬಗ್ಗೆ. ಸೊ ಪುಸ್ತಕದಲ್ಲಿ ದೊರೆಯಲಾರದ್ದು ಪ್ರಶ್ನೆ ಪತ್ರಿಕೆಯಲ್ಲಿ ದೊರೆಯುತ್ತೆ. ಯಾರಾದರೂ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡಬೇಕಾದ್ರೆ ಬೋರ್ ಹೊಡೆಯುತ್ತೆ ಅಂತಂದರೆ ಕೇಳಿ, 100% ಸಾಧ್ಯವಿಲ್ಲ. ಅದು ಒಂದು ರೀತಿಯಲ್ಲಿ ಮನಸ್ಸಿಗೆ ಉಲ್ಲಾಸ, ಓಕೆ, ರೋಮಾಂಚನ ತರ್ತಕ್ಕಂತಹ ಓದುವ ಪ್ರಕ್ರಿಯೆ ಏನಾದರೂ ಇದ್ದರೆ ಅದು ಕ್ವಶನ್ ಪೇಪರ್ ಡಿಕೋಡಿಂಗ್ ಅನಾಲಿಸಿಸ್. ಆನ್ಸರ್ಸ್ ಹುಡ್ಕೊಂಡು ಹೋಗೋದಲ್ಲ. ಇದನ್ನ ಹೇಳ್ತೀನಿ, ಇದಕ್ಕೆ ಯಾಕೆ ಇದು ಕ್ವಶನ್ ಕೇಳಿದ್ದಾರೆ, ಆರ್ ಸಿ ದತ್ ಅವ್ರನ್ನ ಯಾಕೆ ಓದ್ಕೋಬೇಕು, ಆರ್ ಸಿ ದತ್ ಏನು ಮಾಡಿದರು, ಅವ್ರ ಎಕ್ಸಾಮ್ಸ್ ಯಾಕೆ ಆರ್ ಸಿ ದತ್ ಆಪ್ಷನ್ ಕೊಟ್ಟಿದ್ದಾರೆ. ಓಕೆ, ಸೊ ವಿ ವಿಲ್ ಅಪ್ಲೋಡ್ ಇನ್ ಅವರ್ HYT ಕ್ಲಾಸಸ್. ಸೊ ನಿಮಗೇನು ಅನಿಸುತ್ತೆ ಅದನ್ನು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು, ಬಾಯ್ ಬಾಯ್.